ಮತ್ತೆ ಸಂಪ್ರದಾನ ಚಾರಿಟಬಲ್ ಟ್ರಸ್ಟ್ ಈ ವಿಡಿಯೋದಲ್ಲಿ ಪ್ರಾಣಾಯಾಮ ಧ್ಯಾನ. ಅದೇನು ಗುರುಗಳೇ, ಪ್ರಾಣಾಯಾಮ ಧ್ಯಾನ ವಿಚಿತ್ರವಾಗಿದೆ, ಹೊಸದಾಗಿದೆ. ನೀವೇನ್ ಪ್ರಾಣಾಯಾಮ ಮಾಡ್ತೀರಿ ಅದನ್ನ ಅಬ್ಸರ್ವ್ ಮಾಡಿದ್ರೆ ಧ್ಯಾನ ಆಗೋಗುತ್ತೆ. ಇದು ಅಂತಲ್ಲ, ನೀವು ಯಾವುದೇ ಪ್ರಾಣಾಯಾಮ ಮಾಡ್ತೀರಿ ನೋಡಿ, ಮಾಡಿದಾಗ ನೀವು ಗಾಳಿ ತಗೋತೀರಾ ಬಿಡ್ತೀರಾ, ಗಾಳಿ ತಗೋತೀರಾ ಬಿಡ್ತೀರಾ. ಅದು ಅನುಲೋಮ ವಿಲೋಮ ಇರ್ಬೋದು, ಚಂದ್ರಭೇದ ಸೂರ್ಯಭೇದ, ನಾಡಿ ಶುದ್ಧಿ ಪ್ರಾಣಾಯಾಮ, ಕಪಾಲಭಾತಿ, ಉಜ್ಜಯಿ, ಶೀತಲಿ, ಶೀತಕಾರಿ, ಬ್ರಹ್ಮಣಿ, ವಿಚಿತ್ರ ಪ್ರಾಣಾಯಾಮಗಳು. ಯಾವುದೇ ಪ್ರಾಣಾಯಾಮ ಮಾಡಿದ್ರು ಚಿಂತೆ ಇಲ್ಲ. ಮಾಡೋ ಪ್ರಾಣಾಯಾಮದಲ್ಲಿ ನಿಮ್ಮ ಮನಸ್ಸನ್ನ ಐಕ್ಯತೆ ಮಾಡಿಕೊಂಡು ಗಾಳಿ ತಗೊಂಡು ಬಿಟ್ರೆ ಅದು ಸಹ ಧ್ಯಾನವೇ. ಅದನ್ನ ಇಲ್ಲಿ ಹೇಳೋದಕ್ಕೆ, ಅದನ್ನ ನಾನು ಸ್ಟ್ರೆಸ್ ಮಾಡಿ ಹೇಳೋದಕ್ಕೋಸ್ಕರ ಈ ವಿಡಿಯೋ ಕೊಡ್ತಾ ಇದ್ದೀನಿ. ಪ್ರಾಣಾಯಾಮ ಅಂತ ನೀವು ಪ್ರಾಣಾಯಾಮ ಮಾಡೋದೇ ಬೇಕಾಗಿಲ್ಲ. ಈ ವಿಡಿಯೋ ಏನು ಅಂದ್ರೆ, ನೀವು ಗಾಳಿ ತಗೋತೀರಾ ಬಿಡ್ತೀರಾ. ಎಷ್ಟು ಜನಕ್ಕೆ ಗೊತ್ತಿದೆ ಹೇಳಿ ನೋಡೋಣ. ನೀವು ಗಾಳಿ ತಗೋತೀರಾ ಬಿಡ್ತೀರಾ, 24 ಗಂಟೆ ಕಾಲಗಳು ಮೂಗಿನ ಹೊಳ್ಳೆಯಿಂದ ಗಾಳಿ ಒಳಗಡೆ ಹೋಗುತ್ತೆ, ಹೊರಗಡೆ ಬರುತ್ತೆ. ಎಷ್ಟು ಜನಗಳಿಗೆ ಈ ಗಾಳಿ ಹೋಗೋದು ಬರೋದು ಪ್ರಜ್ಞೆ ಗೊತ್ತಾಗತ್ತೆ? ಮನಸ್ಸು ಮುಟ್ಟಿ ಹೇಳಿ. ಖಂಡಿತವಾಗಲೂ ಗೊತ್ತಾಗಲ್ಲ. ಶ್ವಾಸಕ್ರಿಯೆ ಮಾತ್ರ ಅಲ್ಲ, ನಿಮ್ಮ ಹೃದಯ, ಎದೆ ಬಡತ ಲ್ಯಾಪ್ಟಾಪ್ 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 ಅಂತ ಹೊಡ್ಕೊಂತ ಇದೆ ನಿಮ್ಮ ಒಳಗಡೆ. ಹಾರ್ಟ್ ಗೊತ್ತಾಗ್ತಿದೆಯಾ ನಿಮಗೆ ಅದು ಹೊಡ್ಕೊಳ್ಳೋದು? ಹೋಗ್ಲಿ, ಒಳ್ಳೆ ಊಟ ಮಾಡ್ತೀರಾ, ಸ್ಟಾರ್ 5 ಸ್ಟಾರ್ ಹೋಟೆಲ್ಗೆ ಹೋಗ್ಬಿಟ್ಟು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಮೂಗು ಬಿರಿಯ ಬಾಯಿ ಬಿರಿಯ ಚೆನ್ನಾಗಿ ತಿಂತೀರಾ, ಬಾಯಿ ಒಳಗೆ ಹೊಟ್ಟೆ ಒಳಗೆ ಹೊಟ್ಟೋಗುತ್ತೆ. ನಿಮಗೆ ಗೊತ್ತಾಗತ್ತೀಯಾ ಒಳಗಡೆ ಜೀರ್ಣಕ್ರಿಯೆ ನಡೀತಿದೆ. ಕೆಲವು ಟೈಮಲ್ಲಿ 24 ಗಂಟೆ ಜೀರ್ಣಕ್ರಿಯೆ ನಡೆಯುತ್ತೆ. ಮಾಂಸಾಹಾರ ತಗೊಂಡ್ರಿ ಅಂತಂದ್ರೆ ಇನ್ನೂ ಜಾಸ್ತಿ ಕಾಲ. ನಿಮಗೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಗೊತ್ತಾಗತ್ತೆ, ಸುಳ್ಳು ಹೇಳ್ಬೇಕು, ಸತ್ಯವಾಗ್ಲೂ ಗೊತ್ತಾಗಲ್ಲ. ಗೊತ್ತಾದಂಗೆ ಶ್ವಾಸ ಮಾಡೋದು. ಶ್ವಾಸಕ್ರಿಯೆ ನಿಮಗೆ ಏನೇ ನೀವು ಮಾಡಿ ನಿಮಗೆ ಗೊತ್ತಾಗೋದೇ ಇಲ್ಲ. ಅದು ಗಾಳಿ ಹೋಗುತ್ತೆ ಬರುತ್ತೆ ಗೊತ್ತಾಗಲ್ಲ. ಅದನ್ನು ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗತ್ತೆ. ಇಲ್ಲಿ ಗಾಳಿಯನ್ನು ಅಬ್ಸರ್ವ್ ಮಾಡೋದು ಬೇಕಾದ ಪ್ರಾಣಾಯಾಮಗಳಿದೆ. ಇಲ್ಲ, ನಾರ್ಮಲ್ ಬ್ರೀತ್ ಅನ್ನು ಅಬ್ಸರ್ವ್ ಮಾಡೋದು ಬೇಕಾದ ಪ್ರಾಣಾಯಾಮ ಇದೆ. ಇಲ್ಲಿ ಆರ್ಟಿಫಿಷಿಯಲ್ ಆಗಿ ಬ್ರೀತ್ ಮಾಡಬೇಕು. ಪ್ರಾಣಾಯಾಮನೂ ಅಲ್ಲ ಇದು. ಪ್ರಾಣಾಯಾಮ ಅಂತಂದ್ರೆ ವಿಧಾನಗಳಿದೆ. ಹಿಂಗಿಟ್ಕೋಬೇಕು, ಹಿಂಗಿಟ್ಕೋಬೇಕು, ಅಲ್ಲಿ ಎಳಿಬೇಕು, ಇಲ್ಲಿ ಬಿಡಬೇಕು, ಇಷ್ಟು ಮಾತ್ರೆ ಅಷ್ಟು ಮಾತ್ರೆ, ನಿಧಾನಕ್ಕೆ ಇಳಿಬೇಕು, ಒಳಗಿಟ್ಕೋಬೇಕು, ಇಟ್ಕೋಬಾರ್ದು, ಏನೇನೋ ಇಲ್ಲ, ಏನುವೇ ಇಲ್ಲ. ನೀವೇನ್ ಗಾಳಿ ತಗೋತೀರಿ ಬಿಡ್ತೀರಿ ಅದನ್ನ ಸ್ವಲ್ಪ ಉದ್ದ, ಡೆಪ್ತ್ ಜಾಸ್ತಿ, ದೀರ್ಘವಾಗಿ ತಗೋಬೇಕು, ದೀರ್ಘವಾಗಿ ಬಿಡ್ಬೇಕು. ದೀರ್ಘ ಅಂದ್ರೆ ಫುಲ್ ಡೆಪ್ತ್ ಅಲ್ಲ. ನೋಡಿ, ಹಿಂಗೆ ಮಾಡಿ ತೋರಿಸ್ತೀನಿ ನೋಡಿ. ಈ ಆರ್ಟಿಫಿಷಿಯಲ್ ಆಗಿ ಈ ತರ ಗಾಳಿ ತೆಗೆದು ಬಿಡೋದ್ರಿಂದ ಏನಾಗುತ್ತೆ, ಸುಸ್ತಾಗ್ಬಿಡ್ತೀರಾ. ಅರ್ಧ ಗಂಟೆ ಕಾಲಗಳು ನೀವು ಆತರ ಮಾಡಕ್ ಆಗಲ್ಲ. ಅದಕ್ಕೆ ಆ ಶ್ವಾಸ ತಗೊಳ್ಳೋದನ್ನ ಸ್ವಲ್ಪ ಮಾತ್ರ ಜಾಸ್ತಿ ಮಾಡಬೇಕು, ಬಿಡೋದನ್ನು ಅಷ್ಟೇನೆ ಸ್ವಲ್ಪ ಉದ್ದಕ್ಕೆ ಬಿಡಬೇಕು. ಯಾವಾಗ ನೀವು ಆರ್ಟಿಫಿಷಿಯಲ್ ಆಗಿ ಒಂದನ್ನ ಮಾಡ್ತೀರಾ, ನಿಮ್ಮ ಮನಸ್ಸು ಅಲ್ಲಿರುತ್ತೆ, ಅವಾಗ ಅದು ಧ್ಯಾನ ಆಗೋಗುತ್ತೆ. ಇದನ್ನ ಕಾನ್ಶಿಯಸ್ ಬ್ರೀತಿಂಗ್ ಹಂಗೆ ಅಂತಾರೆ. ಇದನ್ನ ಪ್ರಾಣಾಯಾಮ ಅಂತಾನೆ ಬೇಕಾದ್ರೆ ಹೇಳ್ಬೋದು. ನೀವು ಮಾಡೋ ಈ ವಿಧಾನ ಮೆಡಿಟೇಷನ್ ಆಗೋಗುತ್ತೆ. ಪ್ರಾಣಾಯಾಮ ಧ್ಯಾನ, ಕಾನ್ಶಿಯಸ್ ಬ್ರೀತಿಂಗ್ ಮೆಡಿಟೇಷನ್. ಇದು ಮಾಡೋದ್ರಿಂದ ಏನು ಉಪಯೋಗ ಗುರುಗಳೇ? 28 ಕೊಟ್ಟಿದ್ದೀರಾ, 29 ಇದು. ತಲೆ ಮಿದುಳಲ್ಲಿ 28 ಯೋಚನೆಗಳು ಬರ್ತಾ ಇದೆ, ಹೋಗ್ತಾ ಇದೆ. ನೀವು ಏನೇ ವಿಧಾನಗಳು ಕಲ್ತು ಏನೇ ಮಾಡ್ತೀನಿ ಅಂದ್ರೂ ಆ ಯೋಚನೆಗಳ ನಿಮ್ಗೆ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ. ಯಾಕೆಂದ್ರೆ ನಂಗೆ ಸುಮಾರು ಜನ ಫೋನ್ ಮಾಡಿ ಕೇಳ್ತಿರ್ತಾರೆ, ನಾನು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ತಿರ್ತೀನಿ. ಇದು ಮಾಡಿದಾಗ ನಿಮಗೆ ಯೋಚನೆ ಬರೋದಿಲ್ಲ. ಯಾಕೆಂತಂದ್ರೆ ಬ್ರೀತನ್ನೇ ಮಾಡ್ತಾ ಇದ್ದೀರಲ್ಲ, ಯೋಚನೆ ಎಲ್ಲಿಂದ ಬರೋದು?
ನಿಮ್ ಮನ್ಸನ್ನು ತಗೊಂಡೋಗ್ಬಿಟ್ಟು ಬ್ರೀತಲ್ಲಿ ಇಟ್ಟ ಮೇಲೆ ನೀವಾಗೆ ಆರ್ಟಿಫಿಷಿಯಲ್ ಆಗಿ ಒಂದಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೀರಾ ಆಲ್ರೆಡಿ. ಟಿವಿ ಸೀರಿಯಲ್ ನೋಡ್ಬೇಕಾದ್ರೆ ಯಜಮಾನರು ಆಫೀಸಿಂದ ಬರ್ತಾರೆ 7 ಗಂಟೆ 7:30 ಗಂಟೆಗೆ, ಯಾವುದೋ ಸೀರಿಯಲ್ ನಡೀತಾ ಇದೆ. ಹೆಂಗಸರನ್ನ ಎಬ್ಬಿಸ್ಬಿಟ್ಟು ನೋಡೋಣ ಒಳಗಡೆ ಯಾರು ಬಂದ್ರು ಹೋದ್ರು ಗೊತ್ತಾಗೋದೇ ಇಲ್ಲ, ದರೋಡೆ ಆದ್ರೂ ಗೊತ್ತಾಗಲ್ಲ. ಇನ್ವಾಲ್ವ್ಮೆಂಟು ಬರುತ್ತೆ, ಅಟ್ಯಾಚ್ಮೆಂಟು. ಆ ಇನ್ವಾಲ್ವ್ಮೆಂಟ್ ಅಟ್ಯಾಚ್ಮೆಂಟ್ ನಿಮಗೆ ಇಲ್ಲಿದ್ದಾಗ ಈ ತಲೆ ಮಿದು ಒಳಗಡೆ ಏನು ಯೋಚನೆಗಳು ಬಂದ್ರು ನಿಮಗೆ ಗೊತ್ತಾಗಲ್ಲ. ಸೊ ದಟ್ ಈಸ್ ದ ಪವರ್ ಆಫ್ ಮೈಂಡ್. ಇದು ನೀವು ಶುರುವಿನಲ್ಲಿ ಗಾಳಿನ ತಗೊಂಡು ಬಿಡ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ. ಒಂದು 15-20 ನಿಮಿಷ ಆದ್ಮೇಲೆ ಅದು ತಾನಾಗೆ ನಾರ್ಮಲ್ ಬ್ರೀತಿಗೆ ಹೊಟ್ಟೋಗುತ್ತೆ. ಯಾವಾಗ ನೀವು ಸಬ್ ಕಾನ್ಶಿಯಸ್ ಬ್ರೈನು, ಸಬ್ಲಿಮಿನಲ್ ಲೆವೆಲ್ ಅಂತ ಹೇಳ್ತೀವಿ, ಆಲ್ಫಾ ಸ್ಟೇಟ್ ಅಂತ ಹೇಳ್ತೀವಿ, ಅಲ್ಲಿ ಹೋದಾಗ ನಿಮಗೆ ಗೊತ್ತಿಲ್ಲದೆ ನೀವು ಆರ್ಟಿಫಿಷಿಯಲ್ ಆಗಿ ಏನು ಗಾಳಿ ತಗೊಂಡು ಬಿಡ್ತಾ ಇರ್ತೀರಾ, ಅದು ನಾರ್ಮಲ್ ಬ್ರೀತ್ ಆಗೋಗುತ್ತೆ. ಅದರಿಂದ ಹೆದರ್ಬೇಡಿ. ಆಲ್ಫಾ ಲೆವೆಲ್ಗೆ ಹೋಗೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಆಗಿ ಮಾಡ್ತೀರಾ. ಸ್ವಲ್ಪ ಹೊತ್ತು ಮಾಡಿದ್ಮೇಲೆ ನಿಮಗೆ ಗೊತ್ತಾಗೋದೇ ಇಲ್ಲ, ನಾರ್ಮಲ್ ಆಗೋಗುತ್ತೆ ಅದು. ಓಕೆ, ಮಾಡಿ ಬೆನಿಫಿಟ್ ತಗೊಳ್ಳಿ. ಯಾವುದೇ ತರದ ಅನುಮಾನ ಇದ್ರೂ ಫೋನ್ ಮಾಡಿ. ನಮಸ್ಕಾರ.